ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪ್ರಕಾರ ಗಣಪತಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ನೋಡಿ, ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಬಲಮುರಿ ಗಣಪತಿಯನ್ನ ಕೂರಿಸಬೇಡಿ. ಜೊತೆಗೆ ಟೊಳ್ಳಿರುವಂತಹ ಗಣಪತಿ, ಅಂದ್ರೆ ಒಳಗಡೆ ಏನೂ ಇರಲ್ಲ, ಹೊರಗಡೆ ಮಾತ್ರ ದೇಹ ಕಾಣುವಂಥ ಗಣಪತಿಯನ್ನ ಕೂರಿಸಬೇಡಿ. ಜೊತೆಗೆ ನೀವು ಮಲಗುವ ಕೋಣೆಯಲ್ಲಿ ಅಥವಾ ಮಂಚದ ಮೇಲೆ ಗೌರಿ ಗಣಪತಿಯನ್ನ ಕೂರಿಸಬೇಡಿ. ಗಣಪತಿ ಸಾಮಾನ್ಯವಾಗಿ ಪಶ್ಚಿಮಾಭಿಮುಖವಾಗಿರಬೇಕು, ಉತ್ತರಾಭಿಮುಖವಾಗಿರಬೇಕು, ಇಲ್ಲ ಪೂರ್ವಾಭಿಮುಖವಾಗಿರಬೇಕು. ಯಾವುದೇ ಕಾರಣಕ್ಕೂ ದಕ್ಷಿಣಾಭಿಮುಖವಾಗಿ ಗಣಪತಿಯನ್ನ ಕೂರಿಸಬೇಡಿ. ಜೊತೆಗೆ ಯಾವಾಗಲೂ ಗಣಪತಿಯ ಬಲಭಾಗದಲ್ಲೇ ಗೌರಿ ಇರಬೇಕು. ಯಾವುದೇ ಕಾರಣಕ್ಕೂ ಗಣಪತಿಯ ಎಡಭಾಗದಲ್ಲಿ ಗೌರಿಯನ್ನ ಕೂರಿಸುವಂತ ಕೆಲಸವನ್ನ ಮಾಡಬೇಡಿ. ಅದರ ಜೊತೆಗೆ ಶೌಚಾಲಯದ ಗೋಡೆಗೆ ಗಣಪತಿಯನ್ನ ಕೂರಿಸಬೇಡಿ. ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಬೆನ್ನು ಬರುವಂತಹ ರೀತಿಯಲ್ಲಿ ಗಣಪತಿಯನ್ನ ಕೂರಿಸಬೇಡಿ. ಮತ್ತು ಪಶ್ಚಿಮದಲ್ಲಿ, ನೈಋತ್ಯದಲ್ಲಿ, ದಕ್ಷಿಣದಲ್ಲಿ, ಆಗ್ನೇಯ ಮೂಲೆಯಲ್ಲಿ ಗಣಪತಿಯನ್ನ ಕೂರಿಸಬೇಡಿ. ಮಿಕ್ಕಂತೆ ಬ್ರಹ್ಮಸ್ಥಾನ, ಪೂರ್ವ, ಈಶಾನ್ಯ, ಉತ್ತರದಲ್ಲಿ ಮಾತ್ರ ಗಣಪತಿಯನ್ನ ಕೂರಿಸಿ. ಈ ರೀತಿಯಾಗಿ ಸರಿಯಾದ ಕ್ರಮದಲ್ಲಿ ವಾಸ್ತು ಪ್ರಕಾರ ನೀವು ಗಣಪತಿಯನ್ನ ಕೂರಿಸಿ ಪೂಜೆ ಮಾಡೋದ್ರಿಂದ ಮನೆ ಸಮೃದ್ಧಿ ಆಗುತ್ತೆ, ಮನೆಯಲ್ಲಿರುವಂತಹ ವಾಸ್ತು ದೋಷಗಳು ಕಮ್ಮಿ ಆಗುತ್ತೆ, ಮನೆ ಕಟ್ಟಬೇಕು, ಸೈಡ್ ತಗೋಬೇಕು ಅನ್ನುವಂಥ ನಿಮ್ಮ ಕನಸು ಬೇಗ ನೆರವೇರುತ್ತೆ.